ಈ ಗುಡ್ಡ ಕುಸಿತ ದುರಂತದಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಓರ್ವ ಟ್ರಕ್ ಚಾಲಕ, ಆ ಗ್ಯಾಸ್ ಟ್ಯಾಂಕರ್ ಏನಿತ್ತು ಅವನು ಕೂಡ ಮೃತಪಟ್ಟಿದ್ದಾನೆ. ಯಾಕೆಂದರೆ ಇದು ಎಕ್ಸಾಕ್ಟಾಗಿ ಯಾಕೆಂದರೆ ಬಾಡಿಗಳು ಸಿಕ್ಕಿರೋದ್ರಿಂದ ಕನ್ಫರ್ಮೇಷನ್ ಸಿಗ್ತಾ ಇದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತ ಏನಾಯಿತು, ಒಂದೇ ಕುಟುಂಬದ 3 ಮತ್ತು ಓರ್ವ ಟ್ರಕ್ ಚಾಲಕ ಮೃತಪಟ್ಟಿದ್ದಾರೆ. ಟೀ ಅಂಗಡಿ ಏನೋ ಇಟ್ಕೊಂಡಿದ್ದರಂತೆ ಒಂದೇ ಕುಟುಂಬದ ಸದಸ್ಯರು. 36 ವರ್ಷದ ಶಾಂತಿ ನಾಯ್ಕ, 42 ವರ್ಷದ ಬೊಮ್ಮಯ್ಯ ನಾಯ್ಕ ಮತ್ತು 9 ವರ್ಷದ ಲಕ್ಷ್ಮಣ್ ನಾಯ್ಕ ಅಂತಂದ್ಬಿಟ್ಟು ಒಂದೇ ಕುಟುಂಬದ 3. ಇನ್ನು ಟ್ರಕ್ ಚಾಲಕ ಸಿನ್ನಣ್ಣನ್ ಅಂತಂದ್ಬಿಟ್ಟು ಆತನ ಶವ ಕೂಡ ಪತ್ತೆಯಾಗಿದೆ. ಈ ಕುಟುಂಬದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಯಾರೂ ಕೂಡ ಉಳಿದಿಲ್ಲ. ಹಾಗಾಗಿದೆ ಅಂದರೆ ರಕ್ತ ಸಂಬಂಧಿಕರಿದ್ದಾರೆ ಬೇರೆ ಬೇರೆ ಕಡೆ, ಅವರ ಫ್ಯಾಮಿಲಿನಲ್ಲಿ ಯಾರೂ ಕೂಡ ಉಳಿದಿಲ್ಲ. ಹಾಗಾಗಿ ಅವರ ಸಂಬಂಧಿಯೊಬ್ಬರು ಬಂದು ಮಾತನಾಡಿದ್ರು. ಪಾಪ ತುಂಬ ದುಃಖಪಟ್ಟರು. ಈ ಥರ ಆಯಿತು, ಇದಕ್ಕೆಲ್ಲ ಸರ್ಕಾರ ಕಾರಣ, ಕಾಮಗಾರಿಗಳ ಕಾರಣ, ಇಲ್ಲ ಅಂತಂದ್ರೆ ಹೀಗೆ ಆಗ್ತಿರಲಿಲ್ಲ ಅಂತಂದ್ಬಿಟ್ಟು. ಬಟ್ ನಡೆಯೋ ದುರಂತ ನಡೆದು ಹೋಗಿದೆ. ಬಟ್ ಈಗ ನಾವೇನು ಇನ್ನು ಮುಂದಕ್ಕೆ ಹೀಗಾಗದಂತೆ ನೋಡ್ಕೋಬೇಕಷ್ಟೆ, ಮತ್ತಷ್ಟು ಅವಘಡಗಳು ನಡೆಯದಂತೆ ನೋಡ್ಕೋಬೇಕು. ಅದಕ್ಕೇನು ಆಗಬೇಕು, ಅಲ್ಲಿ ಆ ಭಾಗದ ಶಾಸಕರು, ಆ ಭಾಗದ ಸಚಿವರು ಅವ್ರುಗಳು ಅದನ್ನು ಇನಿಷಿಯೇಟ್ ತೊಗೋಬೇಕೇ ಹೊರತು ಬೇರೆ ಏನೋ ದಾರಿ ಇಲ್ಲ. ಸೊ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ಇಲ್ಲಿ ತನಕ ಸಿಕ್ಕಿರೋ ಮಾಹಿತಿಯ ಪ್ರಕಾರ 4 ಜನ ಮೃತಪಟ್ಟಿದ್ದಾರೆ. ಈ ಎಲ್ಲ ಮೃತದೇಹಗಳನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಗೋಕರ್ಣ ಸರ್ಕಾರಿ ಆಸ್ಪತ್ರೆಗೆ, ಅಲ್ಲಿನ ಶವಾಗಾರಕ್ಕೆ. ಸಂಬಂಧಿಕರು ಯಾರೂ ಬಂದಿಲ್ವಂತೆ, ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಯಾರೂ ಉಳಿದಿಲ್ಲ. ಈಗ ಆ್ಯಸ್ ಯೂಶುವಲ್ ಆ ಥರ ಶವಾಗಾರದಲ್ಲಿ ಈಗ ಬಾಡಿಯನ್ನು ಮರಣೋತ್ತರ ಪರೀಕ್ಷೆ ಕಳಿಸ್ತಾರೆ. ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಯಾರಾದರೂ ಒಬ್ಬರು ಬಂದು ಸಂಬಂಧಿಕರು ಕ್ಲೈಮ್ ಮಾಡಬೇಕಲ್ಲ, ನಮ್ಮ ಕಡೆಯವರು ಇದು ಬಾಡಿ ಕೊಡಿ, ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಯಾರೂ ಉಳಿದಿಲ್ಲ. ಆ ಥರ ಏನಾದರೂ ಆಯಿತು ಅಂತಂದರೆ ಅಲ್ಲಿನ ಜಿಲ್ಲಾಡಳಿತದ ವತಿಯಿಂದನೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಬಟ್ ನೋಡಿ ದುರಂತ ನೋಡಿ, ಮಳೆಯಿಲ್ಲ ಅಂತಂದ್ಬಿಟ್ಟು ಕಳೆದ ವರ್ಷ ಎಲ್ಲ ನಾವು ಬರಗಾಲದಲ್ಲಿ ಬೆಂದ್ವಿ. ಈ ಸರ್ತಿ ಮಳೆಯಿಂದಾಗಿ ಸಾವು ನೋವುಗಳನ್ನು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ ಅಂತೂ ಒಂದು ಕಡೆ ಸಾವು ನೋವು, ಮತ್ತೊಂದು ಕಡೆ ಗುಡ್ಡ ಕುಸಿತ, ಪ್ರವಾಹ, ಜಲದಿಗ್ಬಂಧನ, ನೀವೇನೇನು ಹೇಳ್ತೀರಾ ಮಳೆಗಾಲದಲ್ಲಿ ಎಲ್ಲವೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದು ಹೋಗಿದೆ. ಹೀಗಾಗಿದೆ ಪರಿಸ್ಥಿತಿ. ಇನ್ನು ಆ ಟ್ರಕ್ ಚಾಲಕ ಯಾರು, ಆತನ ಸಂಬಂಧಿಕರು ಯಾರಾದರೂ ಇದ್ದಾರಾ ಏನು ಎತ್ತ, ಅದನ್ನು ಕೂಡ ನೋಡಬೇಕಾಗತ್ತೆ. ಅವರು ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಕರೆಸಬೇಕಾಗತ್ತೆ. ಅದೆಲ್ಲ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಷ್ಟು ದುರಂತ ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಡೆದಿರ್ತಕ್ಕಂಥದ್ದು. ಇನ್ನೂ ಇಲ್ಲಿ ಸಮಸ್ಯೆ ತಪ್ಪಿಲ್ಲ, ಮಳೆ ಆಗ್ತಾ ಇದೆ, ಮತ್ತೊಂದು ಗುಡ್ಡ ಕುಸಿಯುವ ಭೀತಿ ಇದೆ, ಮತ್ತೊಂದು ಕಡೆ ಮಣ್ಣನ್ನು ಇವ್ಯಾಕ್ಯುಯೇಟ್ ಮಾಡೋ ಕೆಲಸ ನಡೀತಾ ಇದೆ. ಆ ಕಡೆ ನೋಡಿದ್ರೆ 5-6 ಕಿಲೋಮೀಟ್ರ್ ವೆಹಿಕಲ್ಗಳು ನಿಂತಿವೆ. ಅವರೆಲ್ಲರಿಗೂ ದಾರಿ ಮಾಡಿಕೊಡ್ಬೇಕು ರೋಡಲ್ಲಿ ಹೋಗೋದಕ್ಕೆ. ಸೊ ಹಾಗಾಗಿ ಇಷ್ಟು ಕೆಲಸಗಳು ತ್ವರಿತಗತಿಯಲ್ಲಿ ನಡೆಯೋದಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ಲಕ್ಷ್ಮಣ ಬೊಮ್ಮಾಯಿ ನಾಯ್ಕ ಅಂಥೇಳಿ ಮತ್ತು ಜಗನ್ನಾಥ್ ಜಟ್ಟಿ ನಾಯ್ಕ ಅಂಥೇಳಿ, ಶಾಂತಿ ಲಕ್ಷ್ಮಣ ನಾಯ್ಕ ಮತ್ತು ಇದು ರೇಣುಕಾ ಮತ್ತೊಬ್ಬಳ ಹೆಸರು ಸಣ್ಣವಳ ಅವಂತಿಕಾ. ಇವರು 3 ಮಂದಿ, ಇದರಲ್ಲಿ 4 ಜನ ಅವಂತಿಕರಾಗಿದ್ದಾರೆ. ಇದಕ್ಕೆ IRB ಅವರು ಅಲ್ಲಿ ಸಣ್ಣ ಹೋಟೆಲ್ ಇಟ್ಕೊಂಡು ಜೀವನ ಮಾಡ್ತಾಯಿದ್ರು. ಮನೇನೂ ಅಲ್ಲೇ ಕಟ್ಕೊಂಡಿದ್ರು. ಮನೆಯಿಂದ ಅಲ್ಲಿ ಲಿಫ್ಟ್ ಮಾಡಿಕೊಂಡು ಆ ಸಾಮಾನೆಲ್ಲ ಕದ್ದು ಹೋಗ್ತಿತ್ತು. ಅದಕ್ಕೆ ಅವರು ಅಲ್ಲೇ ಉಳ್ಕೊಂಡ್ರು. ಹಾಗಾಗಿ ಅವರು ಅದನ್ನೇ ಜೀವನ ಮಾಡ್ತಿದ್ರು. ಇದು IRB ಅವ್ರದ್ದು ಇದು ಏನು ಕಳಪೆ ಕಾಮಗಾರಿ ಇದೆ, ಈ ಕಳಪೆ ಕಾಮಗಾರಿ ಮತ್ತು ಆ ಗುಡ್ಡನ ಹೇಗೆ ಕಟಿಂಗ್ ಮಾಡಬೇಕು, ಯಾವ ಸ್ಟೆಪ್ನಲ್ಲಿ ತೆಗಿಬೇಕು ಅನ್ನೋದು ಅವರಿಗೆ ಅರಿವಿಲ್ಲ. ಅವರ ದುರಾಡಳಿತವೇ ಈ ಮಕ್ಕಳು, ಈ ಕುಟುಂಬ ಅಲ್ಲಿ 10-15 ಹೆಣ ಇದೆ, ಅವು ಎಲ್ಲದಕ್ಕೂ ಕಾರಣ IRB ಅವರು. ನಾನು ಇದಾಗಲೇ ಅಂಕೋಲಾ ಪೊಲೀಸ್ ಸ್ಟೇಷನಲ್ಲಿ IRB ಅವರ ಇವ್ರ ಮೇಲೆ ನಾನು ಕೇಸ್ ದಾಖಲೆ ಮಾಡಿದ್ದೀನಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಈಗ ಮೃತಪಟ್ಟವರ ಸಂಖ್ಯೆ ಮತ್ತು ಶವಾಗಾರಕ್ಕೆ ಶವಗಳನ್ನು ಸಾಗಿಸಿರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಈಗ ಸದ್ಯಕ್ಕೆ ಏನಿದೆ? ಸದ್ಯಕ್ಕೆ ಈಗ ಏನು ಮೃತಪಟ್ಟಿರುವ ಶವ ಏನು 4 ಶವಗಳು ಸಿಕ್ಕಿದಾವೆ. ಆ ಶವಗಳನ್ನ ಈಗಾಗಲೇ ಗೋಕರ್ಣದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಿರುವಂತದ್ದು. ಇನ್ನೂ ಕೂಡ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ನಂತರದ ಪ್ರಕ್ರಿಯೆಗಳು ಆಗ್ಬೇಕಾಗಿದೆ. ಪೊಲೀಸ್ನವರು ಕೂಡ ಇದ್ದಾರೆ, ಆದ್ರೆ ಇನ್ನು ಕುಟುಂಬದವರು ಅಲ್ಲಿ ಹೋಗ್ಬೇಕಾಗಿದೆ. ಯಾಕಂತಂದ್ರೆ ಸಾಕಷ್ಟು ಅಡೆತಡೆಗಳಿದಾವೆ. ಯಾಕಂತಂದ್ರೆ ಈಗ ಗೋಕರ್ಣದ ಭಾಗಕ್ಕೆ ಹೋಗ್ಲಿಕ್ಕೆ ಒಂದು ಭಾಗದಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಆ ಭಾಗಕ್ಕೆ ಹೋಗ್ಲಿಕ್ಕೆ ಕುಟುಂಬದವರಿಗೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಗಂಗಾವಳಿ ನದಿಯಿಂದ ಬೋಟ್ ಮೂಲಕ ಹೋಗ್ಬೇಕಾಗತ್ತೆ. ಈಗ
ಆ ಭಾಗದಿಂದ ಈಗ ಹೋಗ್ಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ಆ ಭಾಗದಲ್ಲಿ ಯಾರು ಕೂಡ ಮನೆ ಕುಟುಂಬಸ್ಥರು ಯಾರು ಕೂಡ ಇಲ್ಲದೆ ಇರುವಂತದ್ದು, ಇನ್ನು ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನೊಂದ್ ಕಡೆ ಏನು ಆ ಕುಟುಂಬದಲ್ಲಿ ಏನು ಚಿಕ್ಕ ಬಾಲಕಿ ಏನು ಸಾವಾಗಿದ್ಲು, ಆ ಹೆಣವನ್ನ ಕೂಡ ಈಗ ಶೋಧವನ್ನ ಕಾರ್ಯ ನಡೀತಾ ಇರುವಂತದ್ದು. ಗಂಗಾವಳಿ ನದಿಯ ಭಾಗದಲ್ಲಿ NDRF ತಂಡದವರು ಈಗ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನವೀನ್. ಸೊ ಇಷ್ಟು ವಿಚಾರ ಸದ್ಯಕ್ಕೆ ಸಿಗ್ತಾ ಇದೆ. ಎಲ್ಲರಿಗೂ ಕೂಡ ಗೊಂದಲ ಇದೆ, ಮಾತನಾಡಿದಂತಹ ಎಲ್ರಿಗೂ ಕೂಡ, ಈವನ್ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಗೊಂದಲ ಇದೆ. ಸೊ ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಗಂಗಾವಳಿ ನದಿ ಬಳಿಯ ಉಳುವರೆ ಗ್ರಾಮಕ್ಕೂ ಆತಂಕ ಶುರುವಾಗಿದೆಯಂತೆ. ನದಿಗೆ ಗುಡ್ಡದ ಮಣ್ಣು ಕುಸಿದು ಗ್ರಾಮಕ್ಕೆ ನೀರು ನುಗ್ಬಿಟ್ಟಿದೆ. ವರ್ಟಿಕಲ್ ಆಗಿ ಹೋಗಿರೋದು, ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ಮನೆ. ಒಬ್ಬರು ವೃದ್ಧೆ ನಾಪತ್ತೆಯಾಗಿದ್ದಾರೆ ಕಾರವಾರದ ಶಿರೂರಿನಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ರಸ್ತೆಯ ಒಂದು ಬದಿ ಗುಡ್ಡ, ಮತ್ತೊಂದು ಕಡೆ ನದಿ ಇದೆ. ಆ ಇಡೀ ಗುಡ್ಡ ಮಣ್ಣು ಫುಲ್ಲು ನದಿಗೆ ಬಿದ್ದಿದ್ರಿಂದ ನದಿಯ ನೀರು ಪಕ್ಕದ ಗ್ರಾಮಕ್ಕೆ ನುಗ್ಬಿಟ್ಟಿದೆ. ಎಷ್ಟು ಪ್ರಮಾಣದ ಮಣ್ಣು ಬಿದ್ದಿದೆಯೋ ಅಷ್ಟು ಪ್ರಮಾಣದ ನೀರು ಆಚೆಗೆ ಹೋಗಿದೆ. ಅಲ್ಲಿ ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಒಬ್ಬರು ವೃದ್ಧೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. 15 ಜನರಿಗೆ ಏನೋ ಗಾಯಗಳಾಗಿದೆಯಂತೆ. ಅದ್ರ ಬಗ್ಗೆ ಕೂಡ ನನ್ನ ಕೊಲ್ಲಿಗೆ ಆಗಲೇ ಮಾಹಿತಿ ಕೊಡ್ತಾ ಇದ್ರು ಸುನಿಲ್. ಒಂದೊಂದು ಚೈನ್ ಲಿಂಕ್ ಥರ ಸಮಸ್ಯೆಗಳು ಶುರುವಾಗ್ತಾ ಇದೆ. ಒಂದರಿಂದ ಒಂದು ನದಿಯ ಒಂದು ಭಾಗದಿಂದ ಗುಡ್ಡ ಕುಸಿದ್ರೆ ಮತ್ತೊಂದು ಕಡೆ ನೀರು ಹೋಗ್ಬಿಟ್ಟಿದೆ ಹಳ್ಳಿಗೆ. ಆ ಗುಡ್ಡ ಕುಸಿದ ರಭಸಕ್ಕೆ